ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಲರ್ ಬಳಸಿದೆ, ಟೇಸ್ಟಿಂಗ್ ಪೌಡರ್ ಬಳಸಿದೆ. ತುಂಬ ರುಚಿಯಾಗಿ, ತುಂಬ ಸಿಂಪಲ್ಲಾಗಿ ಟೊಮೆಟೊ ಬಾತ್ ಹೋಟೆಲಲ್ಲಿ ಯಾವ ರೀತಿ ಮಾಡ್ತಾರಲ್ವ ಅದೇ ರೀತಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅಥವಾ ಮದುವೆ ಮನೆಯಲ್ಲಿ ಯಾವುದಾದ್ರೂ ಫಂಕ್ಷನಲ್ಲಿ ಟೊಮೆಟೊ ಬಾತ್ ತಿಂದಿರ್ತೀರಲ್ವ ಅದೇ ಟೇಸ್ಟ್ ಬರುತ್ತೆ. ಮತ್ತು ನೀವು ಯಾವತ್ತೇ ಆಗಲಿ ಪಲಾವ್ ಅಥವಾ ಟೊಮೆಟೊ ಬಾತ್ ಮಾಡಬೇಕಾದ್ರೆ ಅನ್ನ ಮುದ್ದೆ ಆಗುತ್ತಾ? ನಾನು ಹೇಳೋ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ ಫಾಲೋ ಮಾಡಿ. ಈ ವಿಡಿಯೋ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ತುಂಬ ಲೇಟ್ ಮಾಡಿದೆ. ಟೊಮೆಟೊ ಬಾತ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 2-3 ಸ್ಪೂನ್ ಆಗೋಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಅದಾದಮೇಲೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಒಣಮೆಣಸಿನ್ಕಾಯಿ ಮತ್ತು 1 ಬಾಡಿಗೆ ಮೆಣಸಿನ್ಕಾಯಿ, 1 ಈರುಳ್ಳಿ ಮತ್ತು 1 ಟೊಮೆಟೊ ಇಷ್ಟನ್ನು ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ತರಿಯಾಗಿ ಮಾಡ್ಕೊಳ್ಬೇಡಿ, ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ರೆಡ್ ಕಲರ್. ಮತ್ತು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಫುಲ್ ನೈಸ್ ಪೇಸ್ಟ್ ಆಗಿರಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಪೇಸ್ಟ್ ಆಗಿರಬೇಕು. ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ, ರೆಡ್ ಕಲರ್. ನೀವು ಯಾವತ್ತೇ ಆಗಲಿ ಪಲಾವ್ ಅಥವಾ ಟೊಮೆಟೊ ಬಾತ್ ಮಾಡೋದಾದರೆ ಒಗ್ಗರಣೆ ಮಾಡೋಕ್ಕೆ ಮುಂಚೆನೇ ಅಕ್ಕಿನ ತೊಳೆದು ನೆನೆಸಿಡಬೇಕು. ನೋಡಿ, ಈ ಗ್ಲಾಸಲ್ಲಿ 2 ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿನ ಚೆನ್ನಾಗಿ 2-3 ಬಾರಿ ತೊಳ್ಕೊಂಡು ಅಕ್ಕಿ ಮುಳುಗೋದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರನ್ನು ಅಟ್ಟಿ ನೆನೆಸಿಡಬೇಕು. ಅಕ್ಕಿ ಕಮ್ಮಿ ಅಂದರೂ 10-15 ನಿಮಿಷ ನೆನಿಬೇಕು. ಹಾಗಾಗಿ ಈಗ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ 3-4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಗ್ಯಾಸ್ ಫ್ಲೇಮ್ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇರಲಿ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು. ಈಗ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ. 1 ಪಲಾವ್ ಎಲೆ, ಸ್ವಲ್ಪ ಸೋಂಪು ಮತ್ತು ಸ್ಟಾರ್ ಹೂವು ಮತ್ತು ಅದು ಕಲ್ಲು ಹೂವು, 1 ಏಲಕ್ಕಿ, 2 ಪೀಸ್ ಚಕ್ಕೆ, 2 ಲವಂಗ, ಇಷ್ಟೇ ಸ್ಪೈಸಸ್ ನಾನು ಆ್ಯಡ್ ಮಾಡ್ಕೊಳ್ತಾ ಇರೋದು. ಕಲ್ಲು ಹೂವು ಮತ್ತು ಸ್ಟಾರ್ ಹೂವು ಹಾಕೋದ್ರಿಂದ ಪಲಾವಲ್ಲಿ ಘಮ ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಪುದೀನ ಸೊಪ್ಪು ಮತ್ತು 2 ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಟೊಮೆಟೊ ಬಾತ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. 1 ಈರುಳ್ಳಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. 2 ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದಮೇಲೆ ನಾನು 4 ಟೊಮೆಟೊ ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 4 ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು 1 ಟೊಮೆಟೊ ಪೇಸ್ಟ್ ಮಾಡೋಕೆ ಹಾಕ್ಕೊಂಡಿದ್ದೆ. ಟೋಟಲಾಗಿ 5 ಟೊಮೆಟೊ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಫುಲ್ಲು ಬೆಂದು ಸಾಫ್ಟ್ ಆಗಬೇಕು. ಆಗ ಟೊಮೆಟೊ ಬಾತ್ ಕಲರ್ ತುಂಬ ಚೆನ್ನಾಗಿರುತ್ತೆ, ರೆಡ್ ಕಲರ್ ಆಗಿ. ನೋಡಿ, ಟೊಮೆಟೊ ಇಷ್ಟು ಮಾತ್ರ ಚೆನ್ನಾಗಿ ಬೆಂದರೆ ಸಾಕು. ನೋಡಿ, ನೀವೇ ನೋಡ್ತಿದ್ದೀರಾ ರೆಡ್ ಕಲರ್ ಆಗಿ ಯಾವ ರೀತಿ ಕಾಣಿಸ್ತಿದೆ ಟೊಮೆಟೊ ಅಲ್ಲಿ ಅಂತ. ಈಗ ನಾವು ಆಗಲೇ ಮಾಡಿಟ್ಟಿರೋ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಚೆನ್ನಾಗಿ ಬೆಂದು ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ. ಆಗ ಸ್ವಲ್ಪ ಕಡಲೆಬೀಜ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹಸಿ ಕಡಲೆಬೀಜ, ಇದು ಆಪ್ಷನಲ್, ನೀವು ಬೇಕಿದ್ರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಗ್ಗರಣೆಗೆ ಮಸಾಲೆ ಪೇಸ್ಟ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ನೀವು ಆ್ಯಪಲ್ ಟೊಮೆಟೊ ಸಹ ಬಳಸ್ಕೊಳ್ಬೋದು. ಈಗ 2 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ತೊಳೆದು ನೆನೆಸಿಟ್ಟಿದ್ದ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೋನಾ ಮಸೂರಿ ರೈಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬಾಸುಮತಿ ರೈಸ್ ಅಥವಾ ಜೀರಾ ರೈಸ್ ಅಥವಾ ನಿಮ್ಮ ಮನೇಲಿ ಯಾವ ರೈಸ್ ಯೂಸ್ ಮಾಡ್ತೀರೋ ಅದರಲ್ಲಿ ಸಹ ಮಾಡ್ಕೊಳ್ಬೋದು. ಅದಾದಮೇಲೆ ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ನಾವು ಅಕ್ಕಿನ ಆಗಲೇ ನೆನೆಸಿರೋ ಕಾರಣ ಸೆಂಟ್ರಲ್ಲಿ ಮುರಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಎಲ್ಲ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟರೆ ಈ ಥರ ಕುದಿ ಬರುತ್ತೆ. ಅದಾದಮೇಲೆ ನಾವು ಕಾಯಿಸಿಟ್ಟಿರೋ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ಆಗೋಷ್ಟು ಅಕ್ಕಿಗೆ 3 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡ್ರೆ ಟೊಮೆಟೊ ಬಾತ್ ಉದ್ರುದ್ರಾಗಿ ಬರುತ್ತೆ. ನಿಮಗೆ ಸಾಫ್ಟಾಗಿ ಬೇಕು ಅಂದರೆ ಇನ್ನೊಂದು ಅರ್ಧ ಗ್ಲಾಸ್ ನೀರನ್ನ ಸೇರಿಸ್ಕೊಳ್ಬೋದು. ನಮ್ಮ ಮನೇಲಿ ಉದ್ರುದ್ರಾಗಿ ಇಷ್ಟ ಆಗುತ್ತೆ, ಹಾಗಾಗಿ ನಾನು 3 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನಾನು ಮೊಸರು ಮತ್ತು ನಿಂಬೆಹಣ್ಣು ಎರಡನ್ನೂ ಬಳಸಿಲ್ಲ, ಯಾಕಂದರೆ ನಾನು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಹಾಗಾಗಿ ಮತ್ತೆ ಇನ್ನೊಂದೇನು ಅಂದರೆ ಟೊಮೆಟೊ ಬಾತ್ಗೆ ನೀವು ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊ ತೊಗೋಬೇಕು. ಯಾವುದೇ ರೀತಿ ಕಾಯಿ ಟೊಮೆಟೊ ತೊಗೊಳ್ಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಫೈನಲ್ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ನೀರಿನ ಪ್ರಮಾಣ ಕಮ್ಮಿ ಆಗಿದೆ. ಅರ್ಧ ಭಾಗದಷ್ಟು ಅಕ್ಕಿ ಬೆಂದಿದೆ. ಈಗ ಕ್ಯಾಪ್ ಕ್ಲೋಸ್ ಮಾಡಬೇಕು. ಆಗ ಸೀದೋಗೋ ಚಾನ್ಸಸ್ ಇರಲ್ಲ. 1 ವಿಸಿಲ್ ತೊಗೊಂಡ್ರೆ ಸಾಕು. ಆಗ ಟೊಮೆಟೊ ಬಾತ್ ತಳ ಹತ್ತೋದಿಲ್ಲ. ಆಗ ಟೊಮೆಟೊ ಬಾತ್ ಫ್ಲೇವರ್ ಹಾಗೇ ಇರುತ್ತೆ. ತಳ ಹತ್ಬಿಟ್ರೆ ಅದರಲ್ಲಿರೋ ಸ್ಮೆಲ್ಲೆಲ್ಲ ಟೊಮೆಟೊ ಬಾತ್ಗೆಲ್ಲ ಬಂದ್ಬಿಡುತ್ತೆ. 1 ವಿಸಿಲ್ ಬಂದು ಪ್ರೆಷರೆಲ್ಲ ಹೋದ್ಮೇಲೆ ಓಪನ್ ಮಾಡಿ ನೋಡಿಸ್ತಿದ್ದೀನಿ. ನೋಡಿ ಎಷ್ಟು ಉದ್ರುದ್ದ
ಟೊಮೆಟೊ ಬಾತ್ ಆಗಿದೆ ಅಂತ. ನೀವು ಒಮ್ಮೆ ಈ ಟೊಮೆಟೊ ಬಾತ್ನ ಮಿಸ್ ಮಾಡದೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸಹ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ಈಗ ಟೊಮೆಟೊ ಬಾತ್ಗೆ ನೀವು ಬೇಕಿದ್ರೆ ತುಪ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಆಗಲೇ ಹಾಕಿದ್ದೆ, ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈಗ ಸರ್ವ್ ಮಾಡ್ತಿದ್ದೀನಿ ನೋಡಿ. ತುಂಬಾ ರುಚಿಯಾಗಿ ಬಂದಿತ್ತು ಟೊಮೆಟೊ ಬಾತ್ ಮಾತ್ರ. ನೀವು ಮಿಸ್ ಮಾಡದೆ ಟ್ರೈ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವ ರೀತಿ ರೆಸಿಪೀಸ್ ಅಥವಾ ವಿಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ರಿ.